ನನ್ನ ಹೆಸರು ಅಶ್ವಿನಿ ಪ್ರಭೈ ನಾರ್ಮಲ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಮಲ್ಲನಗೌಡ ಮುಂದಿನಮನಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜೇಕಿನಕಟ್ಟಿ. ಮಾನವನಿಗೆ ನೀರು, ಗಾಳಿ, ಆಹಾರ ಎಷ್ಟು ಮುಖ್ಯವೋ ಹಾಗೆ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡುವ ಹೃದಯವು ಅಷ್ಟೇ ಮುಖ್ಯ. ನಮ್ಮ ದೇಹದಲ್ಲಿ 2 ಶ್ವಾಸಕೋಶಗಳಿವೆ. ನಾವು ಉಸಿರಾಡಿದಂಥ ಆಕ್ಸಿಜನ್ ಶ್ವಾಸಕೋಶಗಳಿಗೆ ತಲುಪುತ್ತದೆ. ನಮ್ಮ ದೇಹದ ಎಡಭಾಗದ ಶ್ವಾಸಕೋಶದ ಕೆಳಗೆ ನಮ್ಮ ಹೃದಯವು ಇದೆ. ನಾವು ಉಸಿರಾಡಿದಂಥ ಆಕ್ಸಿಜನ್ ಶ್ವಾಸಕೋಶಗಳಿಗೆ ತಲುಪಿ ಅಲ್ಲಿರುವಂತಹ ರಕ್ತದಲ್ಲಿ ಸೇರುತ್ತದೆ. ಅಲ್ಲಿಂದ ಪಲ್ಮನರಿ ವೇನ್ ಫುಪ್ಪಸಕ ಅಭಿಧಮನಿಯ ಮೂಲಕ ಲೆಫ್ಟ್ ಏಟ್ರಿಯಂ ಎಡ ಹೃತ್ಕರ್ಣಕ್ಕೆ ಬಂದು ಸೇರುತ್ತದೆ. ಇಲ್ಲಿಂದ ಮಿಟ್ರಲ್ ವಾಲ್ ದ್ವಿದಳ ಕವಾಟ ತೆರೆದ ನಂತರ ಅದು ಲೆಫ್ಟ್ ವೆಂಟ್ರಿಕಲ್ ಎಡ ಹೃತ್ಕುಕ್ಷಿಗೆ ಬಂದು ಸೇರುತ್ತದೆ. ಎಡ ಹೃತ್ಕುಕ್ಷಿಯಲ್ಲಿ ಆಕ್ಸಿಜನ್ ರಹಿತ ರಕ್ತವು ಸಂಪೂರ್ಣವಾಗಿ ತುಂಬಿದ ನಂತರ ಅಯೋಟಾ ವಾಲ್ ಮಹಾ ಅಪಧಮನಿ ಕವಾಟದ ಮೂಲಕ ಅಯೋಟಾ ಮಹಾ ಅಪಧಮನಿಗೆ ಸೇರಿ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡುತ್ತದೆ. ಇದು ಎಡಗಡೆ ಭಾಗದ ಹೃದಯ. ಬಲಗಡೆ ಭಾಗದ ಹೃದಯ ಸುಪೀರಿಯರ್ ವೆನಕೇವ ಉಚ್ಚ ಅಭಿಧಮನಿ. ನಮ್ಮ ದೇಹದಲ್ಲಿರುವಂತಹ ಮೇಲ್ಭಾಗದ ಆಕ್ಸಿಜನ್ ರಹಿತ ರಕ್ತವನ್ನು ಉಚ್ಚ ಅಭಿಧಮನಿಯು ತೆಗೆದುಕೊಂಡು ಬರುತ್ತದೆ. ನಮ್ಮ ದೇಹದ ಕೆಳಭಾಗದ ಆಕ್ಸಿಜನ್ ರಹಿತ ರಕ್ತವನ್ನು ಇನ್ಫೀರಿಯರ್ ವೆನಕೇವ ನೀಚ ಅಭಿಧಮನಿಯು ತೆಗೆದುಕೊಂಡು ಬರುತ್ತದೆ. ಇವೆರಡೂ ತೆಗೆದುಕೊಂಡು ಬಂದಂತಹ ರಕ್ತವು ರೈಟ್ ಏಟ್ರಿಯಂ ಬಲ ಹೃತ್ಕರ್ಣದಲ್ಲಿ ಬಂದು ಸಂಗ್ರಹವಾಗುತ್ತದೆ. ಇಲ್ಲಿ ಸಂಪೂರ್ಣವಾಗಿ ತುಂಬಿದ ನಂತರ ಟ್ರಿಕಸ್ಪಿಡ್ ವಾಲ್ ದ್ವಿದಳ ಕವಾಟ ತೆರೆಯುತ್ತದೆ. ಇಲ್ಲಿಂದ ರೈಟ್ ವೆಂಟ್ರಿಕಲ್ ಬಲ ಹೃತ್ಕುಕ್ಷಿಗೆ ಬಂದು ಸೇರುತ್ತದೆ. ಬಲ ಹೃತ್ಕುಕ್ಷಿಯಲ್ಲಿ ಆಕ್ಸಿಜನ್ ರಹಿತ ರಕ್ತವು ಸಂಪೂರ್ಣವಾಗಿ ತುಂಬಿದ ನಂತರ ಪಲ್ಮನರಿ ವಾಲ್ ಪುಪ್ಪಸಕ ಕವಾಟದ ಮೂಲಕ ಪಲ್ಮನರಿ ಆರ್ಟರಿ ಪುಪ್ಪಸಕ ಅಪಧಮನಿಗೆ ಸೇರಿ ಮತ್ತೆ ಶ್ವಾಸಕೋಶಗಳಿಗೆ ಆಕ್ಸಿಜನ್ ರಹಿತ ರಕ್ತವು ಸೇರುತ್ತದೆ. ಇದನ್ನು ಆಕ್ಸಿಜನ್ ಸಹಿತ ಹೃದಯ ಭಾಗ ಎನ್ನುತ್ತೇವೆ. ಇದನ್ನು ಆಕ್ಸಿಜನ್ ರಹಿತ ಹೃದಯದ ಭಾಗ ಎನ್ನುತ್ತೇವೆ. ಮೇಲ್ಭಾಗದ ಹೃದಯವನ್ನು ನಾವು ಹೃತ್ಕರ್ಣ ಭಾಗ ಎನ್ನುತ್ತೇವೆ. ಕೆಳಭಾಗದ ಹೃದಯವನ್ನು ಹೃತ್ಕುಕ್ಷಿ ಭಾಗ ಎನ್ನುತ್ತೇವೆ. ನಮ್ಮ ಹೃದಯವು 1 ನಿಮಿಷಕ್ಕೆ 72 ಸರಿ ಬರೆದುಕೊಳ್ಳುತ್ತದೆ. ಇದು ನಮ್ಮ ಹೃದಯದ ಕಾರ್ಯವಾಗಿದೆ.